ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿಯ ತನಕ ಇಷ್ಟಲಿಂಗ ಅರ್ಚನೆಯ ವಿಧಾನ, ಶಿವಯೋಗ ಸಾಧನೆಯ ಒಂದು ಸಕೀಲ ಅತ್ಯಂತ ವಿವರವಾಗಿ ತಿಳಿಸ್ತಾ ಇದ್ದದ್ದು ನೋಡಿದರೆ ಬಹಳ ಸಂತೋಷ ಆಯಿತು. ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅಂತ ಹೇಳ್ಕೊಂತ ಬರ್ತೀವಿ. ಅದಕ್ಕೆ ತಕ್ಕಂತೆ ನಮ್ಮ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಕಂಬಿ ಪ್ರಕಾಶ್ ಅವರು ಸಾಕಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದರೊಳಗೆ ನೀವೆಲ್ಲರೂ ಈ ಬುಕ್ ತರಿಸ್ಕೊಳ್ರಿ, ವೀರಶೈವ ಆನಂದ ಚಂದ್ರಿಕೆ ಅಂತ ಈ ಬುಕ್. ಇದು ಮರಿತೋಂಟದಾರ್ಯ ಸ್ವಾಮಿಗಳು ಬರೆದದ್ದು ಸಂಸ್ಕೃತ ಬುಕ್. ಇದು ಮರಿತೋಂಟದಾರ್ಯ ಸ್ವಾಮಿಗಳು ಬರೆದದ್ದು. ಅಲ್ಲಿಂದ ಇಲ್ಲಿ ತನಕ ವೀರಶೈವ ಲಿಂಗವಂತರ ಏನೇನು ಸಾಹಿತ್ಯಗಳದವ, ಏನೇನು ತತ್ವಜ್ಞಾನ ಅದ, ಎಲ್ಲಾನು ಅದರೊಳಗವರು ತುಂಬಿಸ್ಬಿಟ್ಟಾರ. ಆ ಬುಕ್ ಏನಾಗ್ಯದ, ಬರೇ ಹಸ್ತಪ್ರತಿ ಒಳಗೆ ಕುಂತ್ಬಿಟ್ಟದು, ಹೊರಗೆ ಬಂದೇ ಇಲ್ಲ. ಅದನ್ನ ಸಂಶೋಧನೆ ಮಾಡಿ ಹೊರಗೆ ತಂದವರು ಡಾಕ್ಟರ್ ಬಿ.ಪಿ. ಷಡಕ್ಷರಿ ಸ್ವಾಮಿಗಳಂತದ. ಅವ್ರು MA PhD ಮಾಡ್ಯಾರ. ಮೈಸೂರು ಯೂನಿವರ್ಸಿಟಿಯಾಗ ಸಂಸ್ಕೃತ ಪ್ರೊಫೆಸರ್ ಅದಾರ. ಅಷ್ಟೇನು ರೇಟ್ ಜಾಸ್ತಿ ಇಲ್ಲ, ಅದ್ರ ಮೇಲೆ 225 ರೂಪಾಯಿ ಅದ. ಅವ್ರದ್ದು ಫೋನ್ ನಂಬರ್ ಬರ್ಕೋರಿ, ಇದ್ರಾಗ ಹಾಕಿನ್ ನೋಡ್ರಿ ಗ್ರೂಪ್ನಾಗ, ಷಡಕ್ಷರಿ ಗುರುಗಳದು. ಅವ್ರಿಗೆ ಫೋನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅವರು ಬುಕ್ ಕಳಿಸ್ಕೊಡ್ತಾರ. ವೀರಶೈವ ಆನಂದ ಚಂದ್ರಿಕೆ ಅನ್ನೋ ಬುಕ್. ಇದ್ರೊಳಗೆ ಏನೆಲ್ಲ ಆದ ಎಲ್ಲಾನು ನೀವು ಒಂದು ಸಿದ್ಧಾಂತ ಶಿಖಾಮಣಿಯ ಸಮಾನವಾಗಿ ಇರೋಂಥ ಒಂದು ಗ್ರಂಥ. ಇದು ಸಂಶೋಧನಾ ಗ್ರಂಥ, ಎಲ್ಲರ ಮನೆಯೊಳಗೆ ಇಟ್ಕೋಬೇಕಾದಂಥ ಗ್ರಂಥ ಇದು. ಈ ಅಷ್ಟಾವರಣಗಳಲ್ಲಿ ಬಾಹ್ಯ ಅಷ್ಟಾವರಣ, ಅಂತರ್ ಅಷ್ಟಾವರಣಗಳಂತ ಬರ್ತಾವ. ಬರೇ ನಾವು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತೀವಲ್ಲ, ಅಷ್ಟಾವರಣದ ಬಗ್ಗೆ ಒಂದು ಸ್ವಲ್ಪ ಇವತ್ತು ಹೇಳ್ತಾ ಇದ್ದೀನಿ. ಲೋಕದಲ್ಲಿ ಎಲ್ಲ ಧರ್ಮಗಳು ತಮ್ಮವೇ ಆದ ಸ್ವರೂಪ ಹಾಗೂ ನೀತಿ ನಿಯಮಗಳನ್ನು ಹೊಂದಿರುತ್ತವೆ. ಅವು ಆಯಾ ಧರ್ಮಗಳನ್ನು ಅನುಸರಿಸುವವರಿಗೆ ಮಾರ್ಗದರ್ಶಕಗಳಾಗಿರುತ್ತವೆ. ವೀರಶೈವ ಧರ್ಮದಲ್ಲಿಯೂ ಕೂಡ ಇಂಥ ನಿರ್ದಿಷ್ಟ ತತ್ವಗಳಿರುತ್ತವೆ. ಮನುಷ್ಯನಿಗೆ ಅಂಗ, ಪ್ರಾಣ, ಆತ್ಮಗಳು ಹೇಗೆ ಮುಖ್ಯವಾದವುಗಳೋ, ಅಂಗ ಅಂದ್ರೆ ಶರೀರ, ಪ್ರಾಣ ಅಂದ್ರೆ ಒಳಗಿರುವ ಜೀವ, ಮತ್ತು ಆತ್ಮ, ಹಾಗೆಯೇ ವೀರಶೈವ ಧರ್ಮಕ್ಕೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಮುಖ್ಯ ತತ್ವಗಳೆನಿಸಿವೆ. ಇಲ್ಲಿ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ. ಯಾವುದದು? ವೀರಶೈವ ಲಿಂಗಾಯತ ಧರ್ಮಕ್ಕೆ ಇವು ಮೂರು ಬಹಳ ಮುಖ್ಯ ಅದಾವ. ಅಷ್ಟಾವರಣ ಎಂದರೆ 8 ಆವರಣಗಳು, ಹೊದಿಕೆಗಳು ಎಂದು ಅರ್ಥ. ಬ್ರಹ್ಮಾಂಡಧಾರಿಯಾದ ಶಿವನಿಗೆ 8 ಆವರಣಗಳಿವೆ. ಅವನು ಆಕಾಶ, ಸೂರ್ಯ, ಚಂದ್ರ, ಭೂಮಿ, ಆತ್ಮ, ಬೆಂಕಿ, ನೀರು ಮತ್ತು ಗಾಳಿ, ಅಷ್ಟದೇಹಿ, ಬ್ರಹ್ಮಾಂಡಧಾರಿ
ಯಾದ ಶಿವನಿಗೆ ಇವೆಲ್ಲ 8 ಅವನಿಗೇನದವಪ್ಪ ಅಂತಂದ್ರೆ ಆವರಣಗಳದವ, ಅಷ್ಟದೇಹಿ. ಹಾಗೆಯೇ ಪಿಂಡಾಂಡಧಾರಿಯಾದ ಅಂಗನಿಗೆ ಅಥವಾ ಜೀವನಿಗೆ ಇವನಿಗೆ ಅಷ್ಟಾವರಣಗಳದವ. ಬ್ರಹ್ಮಾಂಡಧಾರಿಯಾದ ಶಿವನ ಅಷ್ಟಾವರಣಗಳು ಯಾವ್ಯಾವ ಬರ್ಕೊಂಡ್ರೆ ಒಂದ್ ಕಡೆ, ಬ್ರಹ್ಮಾಂಡಧಾರಿಯಾದ ಶಿವನ ಅಂತಂದ್ರೆ ಈಶ್ವರನ ಅಷ್ಟಾವರಣಗಳು ಯಾವುವು? ಆಕಾಶ, ಸೂರ್ಯ, ಚಂದ್ರ, ಭೂಮಿ, ಆತ್ಮ, ಅಗ್ನಿ, ನೀರು, ಗಾಳಿ. ಏನಿದ್ರಾಗ ಪಂಚಭೂತಗಳದವ ಪ್ಲಸ್ ಆತ್ಮ ಅದ, ಒಂದು ಸೂರ್ಯ ಚಂದ್ರ. ಪಂಚಭೂತ, ಸೂರ್ಯ ಚಂದ್ರ ಮತ್ತು ಆತ್ಮ. ಇದಿಷ್ಟು ಯಾರ್ದು? ಈಶ್ವರಂದು. ಬ್ರಹ್ಮಾಂಡ ನಿಯಾಮಕ ಈಶ್ವರ. ಶಿವ ಅಂತಿರಲ್ಲ ಅವನಿಗೆ, ಪರಶಿವ ಅಲ್ಲ. ಪರಶಿವ ಅಂದ್ರೆ ಶುದ್ಧ ಬ್ರಹ್ಮ, ಅವನು ಪೂರ ಟಾಪ್. ಈ ಬ್ರಹ್ಮಾಂಡದೊಳಗೆ ಇದ್ದು ಬ್ರಹ್ಮಾಂಡ ನಡೆಸುವ ಶಿವ ಏನಲ್ಲ, ಅವಂದಿದು ಅಷ್ಟಾವರಣಗಳು. ಏನೇನು ಹೇಳ್ರಿ? 8 ಆವರಣಗಳು ಬ್ರಹ್ಮಾಂಡದ್ದು. ಆಕಾಶ, ಸೂರ್ಯ, ಚಂದ್ರ, ಭೂಮಿ, ಆತ್ಮ, ಬೆಂಕಿ, ನೀರು, ಗಾಳಿ. ಅಷ್ಟದೇಹಿ ಅಂತಾರ ಅವನಿಗೆ, ಪರಮಾತ್ಮನಿಗೆ. ಹಾಗೆಯೇ ಪಿಂಡಾಂಡಧಾರಿಯಾದ ಅಂಗನಿಗೆ, ಇವನಿಗೇನದವಪ್ಪ ಅಂತಂದ್ರೆ ಇವನ ಅಷ್ಟಾವರಣಗಳಿವು, ಜೀವನ ಅಷ್ಟಾವರಣಗಳಿವು. ಏನಿವು? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. 8 ಆವರಣಗಳು. ಈಗ ಈ ಶರೀರದೊಳಗ ಪೃಥ್ವಿ ತತ್ವ ಆದ ಇಲ್ಲ ನಮ್ಮ ಶರೀರದಾಗ? ಪೃಥ್ವಿ ತತ್ವ ಏನದಲ್ಲ, ಅದು ಪೃಥ್ವಿ ತತ್ವ ಅಂತ ಬರ್ಕೊಳ್ರಿ. ಅದರ ಮುಂದ ಪ್ರಸಾದ ಅಂತ ಬರ್ಕೊಳ್ರಿ. ಅಷ್ಟಾವರಣದಾಗ ಪೃಥ್ವಿ ತತ್ವವೇ ಪ್ರಸಾದ, ಅಪ್ಪುವೇ ಪಾದೋದಕ. ಈ ಶರೀರದೊಳಗ ನೀರಿನ ತತ್ವ ಅದಲ್ಲ, ಅದೇ ಪಾದೋದಕ. ತೇಜವೇ ರುದ್ರಾಕ್ಷಿ, ಅಗ್ನಿ ತತ್ವವೇ ರುದ್ರಾಕ್ಷಿ. ವಾಯುವೇ ವಿಭೂತಿ, ವಾಯು ತತ್ವ ವಿಭೂತಿ. ಆಕಾಶವೇ ಮಂತ್ರ. ಸತ್ ಅಂತೇನದಲ್ಲ ಅದು ಗುರು. ಮತ್ತೆ ಚಿತ್ ಅಂತೇನದಲ್ಲ ಅದು ಲಿಂಗ. ಸದ್ರೂಪ, ಚಿದ್ರೂಪ. ಚಿದ್ರೂಪ ಅಂದ್ರೆ ಅರಿಯುವುದು, ಸದ್ರೂಪ ಅಂದ್ರೆ ಇರೋದು, ಇರುವುದು, ಅರಿಯುವುದು. ಸತ್ ಅಂದ್ರೆ ಇರುವುದು. ಪ್ರತಿಯೊಬ್ಬರಿಗೆ ಇರುವಿಕೆನೂ ಅದ, ಅರಿಯುವಿಕೆನೂ ಅದ. ಬರೀ ಅದಿರಿ, ಅರಿವು ಇಲ್ದವ್ರದಿರೇನು? ಅರಿವು ಇದ್ದವ್ರದಿರಿ. ನೀವೇನದಿರಿ ಅಂತ ನಿಮಗೆ ಗೊತ್ತು. ಅದಕ್ಕೆ ಸತ್ತು ಅನ್ನೋದೇ ಗುರುವು, ಚಿತ್ತು ಅನ್ನೋದೇ ಲಿಂಗ. ಮತ್ತ ಜಂಗಮ ಒಂದು ಉಳಿತಲ್ಲ, ಆನಂದನೇ ಜಂಗಮ, ಆನಂದವೇ ಜಂಗಮ. ಹೀಗೆ ಸಮೀಕರಿಸಬಹುದಾಗಿದೆ. ಹೇಗೆ ದೇಹವಿಲ್ಲದೆ ಯಾವ ಸಾಧನೆಗೂ ಅವಕಾಶವಿಲ್ಲವೋ ಹಾಗೆಯೇ ಅಷ್ಟಾವರಣವಿಲ್ಲದೆ ಪಂಚಾಚಾರಕ್ಕಾಗಲಿ ಶಟಸ್ಥಲಿಗಳಿಗಾಗಲಿ ಅವಕಾಶವಿಲ್ಲ. ಅಷ್ಟಾವರಣ ಯಾರು ಇದನ್ನ ತಿಳ್ಕೊಂಡಿರ್ತಾರ, ಈ ಅಷ್ಟಾವರಣಗಳ ಬಗ್ಗೆ ಜ್ಞಾನ ಯಾರಿಗಿರ್ತದ ಅವರಿಗೆ ಪಂಚಾಚಾರಗಳು ಮಾಡ್ಲಿಕ್ಕೂ ಬರ್ತದ, ಶಟಸ್ಥಲ ಸಾಧನೆಗಳು ಮಾಡ್ಲಿಕ್ಕೆ ಬರ್ತದ. ಈ ಅಷ್ಟಾವರಣದ ಬಗ್ಗೆನೇ ಸರಿಯಾಗಿ ಜ್ಞಾನ ಇಲ್ಲ ಅಂತಂದ್ರೆ ಪಂಚಾಚಾರ ಶಟಸ್ಥಲ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾವ ಸಾಧನೆಗಾಗಲಿ ಅಂಗ ಅವಶ್ಯಕ. ಇದು ಫ್ಯೂಸ್ ಇದ್ದಂಗೆ, ಇದು ಶರೀರ ಬಹಳ ಇಂಪಾರ್ಟೆಂಟ್ ಅದ. ಇದನ್ನ ಚಂದಾಗಿ ಇಟ್ಕೋಬೇಕು. ಶರೀರ ನಶ್ವರ ಅದ, ಇದು ಒಂದಿನ ದಿನ ಹೋಗ್ತದ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ತೇಳಕೆ ಅದನ್ನೇನು ಇದು ಮಾಡಕ್ ಅಲಕ್ಷ್ಯ ಮಾಡದ, ಏನ್ ಎಲ್ಲೇರ ಹೋಯ್ತು ಬಿಸಾಕದ. ಆ ಶರೀರ ಇದ್ರೆ ಎಲ್ಲ ಸಾಧನೆ ಮಾಡ್ಲಕ್ ಬರ್ತದ. ಹಿಂಗಾಗಿ ಶರೀರ ಅಂಗ ಯಾವುದೇ ಸಾಧನೆಗೆ ಅತಿ ಅವಶ್ಯಕ. ಈ ಕರೆಂಟ್ ಹೋಗ್ಯದಂತಂದ್ರ KIB ಅವ್ರಿಗೆ ಕರೆಸಿದ್ರೆ ಮೊದಲು ಏನ್ ನೋಡ್ತಾರ ಅವ್ರು? ಫ್ಯೂಸ್ ಸರಿಯಾಗದ ಇಲ್ಲ ಚೆಕ್ ಮಾಡ್ತಾರ ಅವ್ರು. ಫ್ಯೂಸ್ ಇಲ್ಲ ಅಂತಂದ್ರೆ ಫ್ಯೂಸ್ ಹಾಕಿದ್ರೆ ಕರೆಂಟ್ ಬಂದ್ಬಿಡ್ತದೆ. ಹಂಗ ನಮ್ಮ ಎಲ್ಲ ಸಾಧನೆಗೂ ಈ ಶರೀರ ಅನ್ನೋದು ಬಹಳ ಮುಖ್ಯ ಅದ.
ಈ ಶರೀರಕ್ಕೆ ಏನಾರ ಹುಚ್ಚುಚ್ಚು ಮಾಡಿ ಆರೋಗ್ಯ ಕೆಡಿಸ್ಕೊಂಡೆವು ಅಥವಾ ಇದಕ್ಕೆ ಏನಾರ ನಷ್ಟ ಮಾಡ್ಕೊಂಡೆವು ಅಂತಂದ್ರ ಕರೆಂಟ್ ಹೋದ್ರೆ ಹೆಂಗಾಗ್ತದ ಹಂಗಾಗ್ಬಿಡ್ತದೆ ಹಣವ. ಅದಕ್ಕೆ ಹಂಗ ಬಹಳ ಮುಖ್ಯ ಅದ. ಧಾರ್ಮಿಕ ಆಚರಣೆಗೆ ಮೊದಲ ಹೆಜ್ಜೆಯೇ ಅಷ್ಟಾವರಣಗಳ ಅರಿವು. ಅಷ್ಟಾವರಣಗಳ ಅರಿವು ಚೆನ್ನಾಗಿ ತಿಳ್ಕೋಬೇಕು. ಅಂತೆಯೇ ಇವು ವೀರಶೈವರ ಧಾರ್ಮಿಕ ಆಚರಣೆಯಲ್ಲಿ ಮಹತ್ವದ ಅರ್ಥವ್ಯಾಪ್ತಿ ಪಡೆದಿವೆ. ಇವು ಸಾಧಕನ ಸುತ್ತ ನೈತಿಕ ಕ್ರಿಯಾಚಾರಗಳ ತಳಹದಿಯಾದ ಏನದ ಭಕ್ತಿ, ಜ್ಞಾನ, ಕರ್ಮಗಳನ್ನ ಏನ್ ಮಾಡ್ತಾರೆ, ಇವುಗಳ ಸಮನ್ವಯದ ಗೋಡೆಯನ್ನು ಕಟ್ಟಿ ಅವನ್ನು ರಕ್ಷಿಸುವ ವಜ್ರ ಕವಚಗಳಾಗಿವೆ. ಈ ಭಕ್ತಿ, ಜ್ಞಾನ, ಕರ್ಮಗಳನ್ನ ರಕ್ಷಣೆ ಮಾಡುವಂತ ವಜ್ರ ಕವಚಗಳ್ಯಾವು? ಈ ಅಷ್ಟಾವರಣಗಳು. ಅಷ್ಟಾವರಣಗಳಲ್ಲಿ ಏನದವ, ಬಾಹ್ಯ ಅಷ್ಟಾವರಣ, ಅಂತರ ಅಷ್ಟಾವರಣ ಅಂತ ಎರಡಿರ್ತಾವ. ಬಾಹ್ಯ ಅಷ್ಟಾವರಣ ಅಂದ್ರೆ ಯಾವು, ಅಂತರ ಅಷ್ಟಾವರಣ ಅನ್ನೋದ್ರೆ ಯಾವು ಅಂತ ಹೇಳಿ, ಬಾಹ್ಯ ಅಷ್ಟಾವರಣಗಳು ಕ್ರಿಯೆಗೆ ಸಂಬಂಧಿಸಿದ್ದರೆ ಅಂತರ ಅಷ್ಟಾವರಣಗಳು ಜ್ಞಾನಕ್ಕೆ ಸಂಬಂಧಿವೆ. ಇವೆಲ್ಲ ಚಂದ ಕೇಳ್ರಿ. ಹೊರಗಿಂದೆಲ್ಲ ಇದು ಪೂಜೆ ಮಾಡೋದು ಅದು ಇನ್ನ ಈಗ ಹೇಳಿದ್ರಲ್ಲ ನಮ್ಮ ಗುರುಗಳು, ಅದೇನಂತಂದ್ರೆ ಕ್ರಿಯೆ, ಈ ಶರೀರವನ್ನು ಬಳಸಿ ಕೆಲಸ ಮಾಡೋದು, ಪೂಜೆ ಮಾಡೋದು, ನೀರ್ ಹಾಕೋದು, ವಿಭೂತಿ ಹಚ್ಚೋದು, ಇದು ಕ್ರಿಯೆ. ಈ ಶರೀರ ಕ್ರಿಯಾಶೀಲ ಅದ. ಇದು ಏನಾರೇ ಕೆಲಸ ಮಾಡ್ತಾ ಇದ್ರೆ ಆರಾಮಿರ್ತದ. ಈ ಶರೀರ ನೀವು ಅದಕ್ಕೊಂದು ಒಳ್ಳೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ಏನಾರ ಪಾಲ್ತು ಕೆಲಸ ಮಾಡ್ತದ. ಕೆಲಸ ಅಂತೂ ಮಾಡತ್ತದ ಏನಾರ ಒಂದು. ಅದಕ್ಕೆ ಯಾವಾಗ್ಲೂ ಎಂಗೇಜ್ ಇಡಬೇಕು ಅಂತಂದ್ರೆ ಏನಾರ ಒಂದು ಕಾಯಕ ಮಾಡ್ತಿರ್ಬೇಕು, ಇಲ್ಲಂದ್ರೆ ಪೂಜಾ ಪಾಠ ಮಾಡ್ತಿರ್ಬೇಕು, ಇಲ್ಲಂದ್ರೆ ಯಾವ್ದಾರ ತತ್ವಜ್ಞಾನ ಚಿಂತನೆ ಮಾಡ್ತಿರ್ಬೇಕು. ಯಾವಾಗ್ಲೂ ಈ ಶರೀರಕ್ಕೆ ಒಂದು ಎಂಗೇಜ್ ಇತ್ತಂತಂದ್ರೆ ಮನಸ್ಸು ಶರೀರ ಚೆನ್ನಾಗಿರ್ತಾವ. ಅವಕ್ಕೇನಾರ ಫ್ರೀ ಬಿಟ್ರಿ ಅವುದ್ರೊಳಗಿರೋ ಶಕ್ತಿ ಎದೆದಕ್ಕರೆ ಬಳಕೆ ಆಗಿಬಿಟ್ಟು ಏನೇನಾರ ಆಲೋಚನೆಗಳಾಗ್ತಾವ, ಏನೇನಾರ ಕೆಟ್ಟ ಕ್ರಿಯೆಗಳಾಗ್ತಾವ. ಅದಕ್ಕೆ ಈ ಬಾಹ್ಯ ಅಷ್ಟಾವರಣಗಳದಕ್ಕೆ ಕ್ರಿಯೆ ಶುದ್ಧ ಕ್ರಿಯೆಗಳಿಗಾಗಿ ಅದು ಮೀಸಲಾದ್ರೆ, ಅಂತರ ಅಷ್ಟಾವರಣಗಳು ಎದಕ್ಕಂದ್ರೆ ಜ್ಞಾನಕ್ಕಾಗಿ. ಜ್ಞಾನ ಅಂದ್ರೇನು, ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು, ಆ ಆತ್ಮನೇ ನಾನು ಅಂತ ತಿಳ್ಕೊಳ್ಳೋದೇ ಜ್ಞಾನ. ಅಹಂ ಬ್ರಹ್ಮ ಅಸ್ಮಿ ಶಿವೋಹಂ. ಮತ್ತೆ ನೀವು ಶಿವ ಆಗಿ ನೀವು ಶಿವನ ದೃಷ್ಟಿಯಿಂದ ಇಡೀ ಜಗತ್ತನ್ನ ನೋಡಿದ್ರಿ ಅಂತಂದ್ರ ಆ ಜಗತ್ತೆಲ್ಲ ಶಿವಮಯವಾಗಿ ಕಾಣಿಸ್ತದ. ಸರ್ವಂ ಬ್ರಹ್ಮ ಸ್ವರೂಪ ಅಸ್ತಿ, ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದ ಅಂತ. ಅದಕ್ಕೆ ಈ ಅಂತರಾಷ್ಟಾವರಣಗಳು ಎದಕ್ ಬೇಕು? ಅಂತರಾಷ್ಟಾವರಣಗಳು ಜ್ಞಾನಕ್ಕಾಗಿ. ನಾನು ಶಿವ, ನಾನು ಬ್ರಹ್ಮ ಅಂತ ತಿಳ್ಕೊಂಡು ಇಡೀ ಬ್ರಹ್ಮಾಂಡವನ್ನ ಪರಮಾತ್ಮ ಅನ್ನಂತ ದೃಷ್ಟಿಯಿಂದ ನೋಡುವಂತ ಒಂದು ಪವಿತ್ರವಾದ ಬದುಕು ಮಾಡುವುದಕ್ಕ ಜ್ಞಾನ ಬೇಕು. ಜ್ಞಾನಕ್ಕ ಅಂತರ ಅಷ್ಟಾವರಣಗಳು ಬೇಕು. ಬಾಹ್ಯ ಅಷ್ಟಾವರಣಗಳು ಎದಕ್ಕೆ ಬೇಕಂದ್ರೆ ಕ್ರಿಯೆ. ಮನಸ್ಸು ಮತ್ತು ಇಂದ್ರಿಯ ಶರೀರಗಳು ಇವೇನ್ ಮಾಡ್ತಾವ, ಕ್ರಿಯಾಶೀಲ ಇರ್ತಾವ. ಈ ಕ್ರಿಯಾಶೀಲ ಇದ್ದಂತದಕ್ಕ ಏನಾರ ಒಂದು ದಾರಿ ತೋರಿಸ್ಬೇಕು, ಅದಕ್ಕೆ ಚಲೋ ಕೆಲಸ ಮಾಡ್ಲಿಕ್ಕೆ ಹಚ್ಬೇಕು. ಅದಕ್ಕೆ ಪೂಜೆ ಪಾಠ, ಪೂಜೆ, ಪ್ರಾರ್ಥನೆ, ಧ್ಯಾನ, ಕಾಯ ವಾಚ ಮನಸ. ವಾಚ ಅಂತಂದ್ರೆ ಅದು ಕಂಟಿನ್ಯೂಸ್ ಮಾತಾಡ್ತದ, ತಡ್ಲ ಬಿಟ್ರೆ ಸಾಕು 1000 ಮಾತಾಡ್ತದ, ಅರ್ಥ ಇರ್ಲಾರ್ದ. ಅದಕ್ಕೊಂದಿಷ್ಟು ಮನಸ್ಸಿಗೆ ಬಾಯಿಗೆ ಒಂದಿಟ್ಟು ಕೆಲಸ, ಭಜನೆಗಳು, ಮಂತ್ರಗಳು, ಸ್ತೋತ್ರಗಳು, ಏನಾರ ಹೇಳಲಕ್ಕೆ ಬಾಯಿಗೆ ಒಂದು ಕೆಲಸ ಕೊಡ್ಬೇಕು, ಮೈ ಕೈಗೊಂದು ಕೆಲಸ ಕೊಡ್ಬೇಕು, ಮನಸ್ಸಿಗೆ ಈ ಜ್ಞಾನದ ಆಲೋಚನೆಗಳನ್ನು ಹಚ್ಚಬೇಕು, ಸತ್ಸಂಗ ಕೇಳಬೇಕು. ಇಂಥ ಒಂದು ಏನಂತಂದ್ರೆ ಈ ಸತ್ಸಂಗದೊಳಗಿನ ವಿಚಾರಗಳು ಕೇಳಿ ಒಳಗೆ ಚಿಂತನೆ ಮಾಡ್ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಅಂತೇಳಿ ಹಿಂಗೆ ಏನಂದ್ರೆ ಒಳಗಿರುವ ಜ್ಞಾನಕ್ಕ ಅಂತರ ಅಷ್ಟಾವರಣಗಳು ಬೇಕಾಗ್ತದೆ. ಹೊರಗೆ ಮಾಡುವ ಕ್ರಿಯೆಗಳಿಗೆ ಬಾಹ್ಯ ಅಷ್ಟಾವರಣಗಳು ಬೇಕಾಗ್ತದೆ. ಜ್ಞಾನ ಕ್ರಿಯೆಗಳ ಸಾಮರಸ್ಯ ವೀರಶೈವದ ವೈಶಿಷ್ಟ್ಯ. ಇದು ತಿಳ್ಕೊಂಡ್ಬಿಡ್ರಿ. ಜ್ಞಾನ ಕ್ರಿಯೆಗಳ ಸಾಮರಸ್ಯನೇ ವೀರಶೈವದ ವೈಶಿಷ್ಟ್ಯ. ಒಂದು ಕಡೆ ಒಂದಿಷ್ಟು ಜನ ಏನ್ ಮಾಡ್ಲಕತ್ತಾರ, ಬರೇ ಪೂಜಾ ಪಾಠ ವೇದ ಇವು ಏನ್ ಮಾಡ್ತಾರವು ಯಜ್ಞ ಹೋಮ ಜಗ್ಗಿ ಮಾಡ್ಲಕತ್ತಾರ. ಎದಕ್ ಮಾಡ್ಬೇಕನ್ನೋದು ಜ್ಞಾನ ಇಲ್ಲ, ಬರೇ ಕರ್ಮಟರು ಅಂತಾರ ಅವರಿಗೆ.
ಎದಕ್ಕೆ ಮಾಡಬೇಕು ಅನ್ನೋದು ಅರಿವಿರ್ಲಾರ್ದೆ ಜಗ್ಗಿ 3 ಹೊತ್ತು ಸ್ನಾನ ಮಾಡಿದೆ, 3 ಹೊತ್ತು ಪೂಜೆ ಮಾಡಿದೆ, 3 ಹೊತ್ತು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಹಾಗೆ ಮಾಡಿದೆ. ಅದು ಏನದ ಜ್ಞಾನ ಇಲ್ಲದ ಕರ್ಮ, ಅದ್ರ ಅರ್ಥ ಇಲ್ಲ. ಮತ್ತೆ ಇನ್ನೊಂದಿಷ್ಟು ಮಂದಿ ಏನ್ ಮಾಡ್ಯಾರ ಅಂದ್ರೆ ನಿಜಗುಣ ಸಾಹಿತ್ಯ ತಗೊಂಡು ಹೇಳಿದ್ದು 6 ಶಾಸ್ತ್ರ ತಗೊಂಡು ಫಸ್ಟ್ ಇಂತ ಲಾಸ್ಟ್ ತನಕ ಒಂದು ಓದೋದು, ಅದು ಆದ್ಮೇಲೆ ಮುಂದೆ 2ನೇ ತಗೊಳ್ಳೋದು, ಅದಾದ್ಮೇಲೆ 3ನೇ ತಗೊಳ್ಳೋದು. 6 ಶಾಸ್ತ್ರಗಳು 6 ಸಾರಿ ಮುಗಿಸಿ ಅಂತ ಹೇಳ್ತಾರ. ಕರ್ಮ ಒಂದು ಇಲ್ಲ ಅವ್ರದ್ರಾಗ. ಜ್ಞಾನ ದೇವತು ಕೈವಲ್ಯ ಮತ್ತೆ ಹೇಳ್ಕೆ ಉದ್ದಕ್ಕೆ ಹೇಳ್ಕೊತ ಹೋಗ್ತಾರ. ಬರೇ ಜ್ಞಾನ ಅದ, ಕ್ರಿಯೆ ಇಲ್ಲ. ಅದರಲ್ಲಿಂದನೂ ಮೋಕ್ಷ ಆಗಂಗಿಲ್ಲ. ಕ್ರಿಯೆನೂ ಬೇಕು, ಜ್ಞಾನನೂ ಬೇಕು. ವೀರಶೈವ ಧರ್ಮ ಎರಡಕ್ಕೂ ಮಹತ್ವ ಕೊಡ್ತದ. ಕರ್ಮ ಇಲ್ಲದ ಜ್ಞಾನ ಕುಂಟ, ಜ್ಞಾನ ಇಲ್ಲದ ಕರ್ಮ ಕುರುಡ. ಒಂದು ಕುರುಡ ಮತ್ತು ಒಬ್ಬ ಕುಂಟ ಇಬ್ರು ಒಂದು ಮನೆಯಾಗಿದ್ರಂತ, ಬೆಂಕಿ ಎತ್ತಿತ್ತ ಆ ಮನೆಗೆ. ಕುರುಡ ಹೆಂಗ್ ಸತ್ತ, ಯಾಕಡೆ ಹೋಗ್ಬೇಕಂತ ಗೊತ್ತಿರ್ಲಾರ್ದಕ್ಕ, ಕಣ್ಣು ಕಾಣ್ಲಾರ್ದಕ್ಕ ಕುರುಡ ಆ ಬೆಂಕಿಯಾಗಿ ಬಿದ್ದು ಸತ್ತ. ಕುಂಟ ಕಣ್ಣಿಗೆ ಬೆಂಕಿ ಕಾಣ್ಲಕ್ಕತ್ತದ, ಎದ್ದು ಹೋಲಕ್ ಬರಂಗಿಲ್ಲ. ಹಿಂಗಾಗಿ ಅವ ಬೆಂಕಿಯಾಗಿ ಬಿದ್ದು ಸತ್ತನಂತ. ಹಂಗ ಆಗಬಾರ್ದು. ಕುರುಡ ಮತ್ತು ಕುಂಟ ಇಬ್ರು ಬದುಕಬೇಕು ಅಂತಂದ್ರ ಜ್ಞಾನ ಮತ್ತು ಕ್ರಿಯೆ ಎರಡೂ ಬೇಕು. ಒಂದು ಹಕ್ಕಿ ಮೇಲೆ ಹಾರಬೇಕಾದ್ರೆ 2 ರೆಕ್ಕೆ ಹೆಂಗ್ ಬೇಕು, ಅದೇ ರೀತಿ 2 ರೆಕ್ಕೆಗಳು ಇರಬೇಕು, ಭಕ್ತಿ ಮತ್ತು ಜ್ಞಾನ. ಅದಕ್ಕೆ ಇಲ್ಲೇನಾಯ್ತು, ಜ್ಞಾನ ಕ್ರಿಯೆಗಳ ಸಾಮರಸ್ಯ ವೀರಶೈವ ಧರ್ಮದ ವೈಶಿಷ್ಟ್ಯ. ಜ್ಞಾನರಹಿತವಾದ ಕ್ರಿಯೆ, ಕ್ರಿಯಾರಹಿತವಾದ ಜ್ಞಾನ ಎರಡೂ ನಿರರ್ಥಕ. ಈಗೇನು ಜ್ಞಾನ ಜ್ಞಾನ ಅಂತ ಹೇಳ್ಕೊತ್ ಕೂತೇನು ಕ್ರಿಯೆ ಮಾಡಂಗಿಲ್ಲಲ್ಲ, ಅವರು ಬರೇ ಕತಿ ಹೇಳ್ತಿರ್ತಾರಲ್ಲ, ಅದೆಲ್ಲ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಇದು ಯಾಕಂತಂದ್ರ ಸುಮ್ಮನೆ ಹೇಳಿಲ್ಲ ಇವರು. ಕ್ರಿಯೆನೇ ಇರ್ಲಾರ್ದು ಜ್ಞಾನ ತಗೊಂಡು ಏನ್ ಮಾಡ್ಬೇಕು? ಮತ್ತೆ ಅದಕ್ಕಾಗಿ ಅಷ್ಟಾವರಣಗಳಲ್ಲಿ ಈ 2 ಪ್ರಭೇದಗಳು ಸರಿ ಎನಿಸಿವೆ. ಜ್ಞಾನ ಮತ್ತು ಕ್ರಿಯೆ ಎರಡೂ ಸಮಸಮವಾಗಿ ಮಹತ್ವದ ಇಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಬಾಹ್ಯ ಅಷ್ಟಾವರಣಗಳು ಯಾವುವು, ಅಂತರ್ ಅಷ್ಟಾವರಣಗಳು ಯಾವುವು ಅನ್ನೋದು ಹೇಳಿ ಇವತ್ತಿಂದು ಪಾಠ ಮುಗಿಸಿಬಿಡೋಣ. ಉಳಿದ ಮುಂದಿನ ಮತ್ತೆ ಹೇಳೋಣ. ಬಾಹ್ಯ ಅಷ್ಟಾವರಣಗಳು ಅಂತಂದ್ರೆ ನೀವು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ ಅಂತ ಏನಂತೀರಲ್ಲ, ಬಸವಣ್ಣವರದು ಸುಮಾರು 1400 ವಚನಗಳದವ. ಆ 1400 ವಚನಗಳಲ್ಲಿ ಎಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿಲ್ಲ. ಕಾಯಕವೇ ಕೈಲಾಸ ಅಂತಂದ್ರ ಹೊಟ್ಟಿ ತಿಪ್ಪಲಿಗೆ ದುಡ್ಕೊಂಡು ತಿನ್ನಂಥದ್ದು ಏನ್ ಹೇಳಿಲ್ಲ ಅವರು. ಅದು ಬೇರೆ ಯಾರೋ ಇನ್ನೂ ಬೇರೆ ಶರಣರು ಬರ್ದಾರ. ಬಸವಣ್ಣನ ವಚನದೊಳಗೆ ಎಲ್ಲಾ ಕಡೆ ನೋಡ್ರಿ ಕಾಯವೇ ಕೈಲಾಸ ಅಂದಾರ. ಕಾಯವೇ ಕೈಲಾಸ. ಈ ಶರೀರವನ್ನ ಪವಿತ್ರ ಮಾಡ್ಕೋರಿ. ಎನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಶ. ಯಾವ ದೇಹ ದೇಗುಲದಂತಿರ್ತದ ಆ ದೇಗುಲದೊಳಗೆ ಆ ಶಿವ ಇರ್ತಾನ. ಶರಣ ಜನರ ಹೃದಯದೊಳಗೆ ನಳಿಸುವಂತದ ಹಾಡ ಕೇಳಿರ ಇಲ್ಲ? ಪರಮಾತ್ಮ ಎಲ್ಲೇನಂದ್ರೆ ಶರಣರ ಹೃದಯದಾಗದನ. ಆ ಶರಣರ ಹೃದಯ, ಶರಣರ ದೇಹ ಹೆಂಗದ ಅಂತಂದ್ರೆ ಕಾಯವೇ ಕೈಲಾಸ ಇದ್ದಂಗದ. ಅದಕ್ಕೆ ಇಲ್ಲಿ ನಿಮ್ಮೊಳಗ ಶಿವ ಅದನ್ನಂತ ನಿಮ್ಗೆ ಅನಿಸ್ತದ ಇಲ್ಲ? ನಿಮ್ಮೊಳಗ ಕೂಟಸ್ಥ ಅದನ್ನ, ಆತ್ಮ ಅದನ್ನಂತ ಅನಿಸ್ತದ ಇಲ್ಲ? ಈ ಪಾಠ ಕೇಳಕತ್ತಿರಲ್ಲ ನೀವು, ವೇದಾಂತ ಪಾಠಗಳು ಅನಿಸ್ಲಕತ್ತದಂತ ಅಂದ್ಮೇಲೆ ಆ ಶಿವನನ್ನ ಹಿಡ್ಕೊಂಡು ಕುಂತು ದೇವದು ನಿಮ್ಮ ಶರೀರ ಏನದಲ್ಲ, ಆ ಗುರುವೇ ತನು ಅಂತ ನೋಡ್ರಿ. ನಿಮ್ ಶರೀರವೇ ಗುರು ಅಂತ. ನಿಮ್ಮ ತನುವೇ ಗುರು. ತನುವೇ ಗುರುವೇ ತನು, ತನುವೇ ಗುರು. ಮತ್ತೆ ನಿಮ್ಮ ಮನ ಅದಲ್ಲ, ಮನವೇ ಲಿಂಗ, ಲಿಂಗವೇ ಮನ. ನಿಮ್ಮ ಒಳಗೊಂದು ಪ್ರಾಣ ಅಂತ ಅದಲ್ಲ, ಆ ಪ್ರಾಣ ಏನದ ಜಂಗಮವೇ ಪ್ರಾಣ, ಪ್ರಾಣವೇ ಜಂಗಮ. ನಿಮ್ಮದು ಗುರು, ಲಿಂಗ, ಜಂಗಮ ಅಂದ್ರೆ ನಿಮ್ಮದು ತನು, ಮನ, ಪ್ರಾಣ. ಇದು ನಾನು ಹೇಳಕತ್ತಿಲ್ಲಿದು, ಮರಿತು ಹೊಂಟದಾರೆ ಶ್ರೀಗಳು ಹೇಳಕತ್ತಾರ. ಅವ್ರು ಹೇಳಿದ ವಿಚಾರವನ್ನ ಇವರು ಷಡಕ್ಷರಿ ಗುರುಗಳು ಬರ್ದಾರ. ಅದ್ರೊಳಗಿಂದ 1-2 ಪೇಜ್ ಓದ್ಲಕತ್ತೀನಿ ನಿಮ್ಗೆ ಪರಿಚಯಿಸುವುದ. ಗುರುವಿಗೆ ತನುವನ್ನ ಅರ್ಪಿಸ್ರಿ ಅಂತಂದ್ರ ಜ್ಞಾನದ ಶರೀರ ಮಾಡ್ಕೋರಿ ಅಂತ.
ಮನವನ್ನ ಲಿಂಗ ಕಲ್ಪಿಸ್ರಿ ಅಂತಂದ್ರ ಮನಸ್ಸಿಗೆ ಜ್ಞಾನದ ಮನಸ್ಸನ್ನು ಮಾಡ್ಕೊಳ್ರಿ. ಜಂಗಮಕ್ಕೆ ಧನವನ್ನ ಅರ್ಪಿಸ್ರಿ ಅಂತಂದ್ರ ಜೇಬ್ನಲ್ಲಿ ರೊಕ್ಕ ಒಯ್ದು ಯಾರಿಗಾರ ಸ್ವಾಮೀಜಿ ಕೊಟ್ಟು ನಮಸ್ಕಾರ ಮಾಡಿ ಆಯ್ತು ಅವ್ರ ಆಶೀರ್ವಾದ ಮಾಡ್ಯಾರ ಸಾವುಕಾರ ಆಗಂತ ಅಂತೇಳಿ ಇದಲ್ಲ. ನಿಮ್ಮೊಳಗೇನು ಪ್ರಾಣ ಅಟ್ಯಾಚ್ಮೆಂಟ್ ಆಗಂತದ ಒಂದು ಪ್ರಾಣ ಅದಲ್ಲ ಶರೀರ, ಅದಕ್ಕೆ ಏನ್ ಮಾಡಿದ್ರೆ ಆಧ್ಯಾತ್ಮ ಸಾಧನೆಗೆ ತೊಡಗಿಸ್ರಿ. ಜಂಗಮವೇ ಪ್ರಾಣ. ಮುಂದ ಪಾದೋದಕ ಅಂತ ಎದಕ್ಕಂತಾರಂದ್ರೆ ನಾಲಿಗೆಗಂತಾರತ್ತ. ನಾಲಿಗೆ ಪಾದೋದಕ. ಪ್ರಸಾದ ಅಂದ್ರೆ ಯಾವುದು? ಮೂಗು. ಪ್ರಸಾದವೇ ಮೂಗು. ಮತ್ತೆ ವಿಭೂತಿಯೇ ತ್ವಚೆ. ಬಾಹ್ಯ ಅಷ್ಟಾವರಣಗಳು, ನಿಮ್ಮ ಚರ್ಮನೇ ವಿಭೂತಿ. ಮತ್ತೆ ರುದ್ರಾಕ್ಷಿಯೇ ಕಣ್ಣು, ನಿಮ್ ಕಣ್ಣೇ ರುದ್ರಾಕ್ಷಿಗಳು. ಮಂತ್ರವೇ ಕಿವಿ. ಹಿಂಗ್ಯಾಕೆ ಹೇಳ್ಯಾರಿದು ಅಂತಂದ್ರ ಇಲ್ಲಿ ತನಕ ಕೇಳಿಲ್ಲ, ಇದು ವಿಚಿತ್ರದಲ್ಲ ನಿಮ್ಗೆ ಕೇಳೋದು. ಅದಕ್ಕೆ ಇಲ್ಲೇನು ಹೇಳಿದ್ರು, ಹಿಂಗ್ಯಾಕೆ ಹೇಳಿವಿ ಅಂದ್ರೆ ನಿರ್ಮಲವಾದ ಶರೀರವೇ ಗುರು. ಇದಕ್ಕೆ ಸೂಕ್ಷ್ಮ ಬಿಡಿಸ್ಕೊಡ್ತಾರೆ ಮತ್ತೆ ನಿಮಗೆ. ನಿಮ್ ಶರೀರ ನಿರ್ಮಲವಾಗಿ ಇಟ್ಕೊಂಡಿದ್ರಿ ಅಂತಂದ್ರೆ ಅದು ಗುರು. ನಿರ್ಮಲ ಅಂತಂದ್ರೇನು? ನಿಮ್ ಶರೀರದಾಗ ಏನದಾವ? ಇಂದ್ರಿಯಗಳದಾವ. ಆ ಇಂದ್ರಿಯಗಳು ವಿಷಯಗಳನ್ನ ಗ್ರಹಣ ಮಾಡ್ತಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದಕ್ಕೆ ಪವಿತ್ರವಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಗ್ರಹಿಸುವಂತ ಇಂದ್ರಿಯಗಳಿರುವಂತ ದೇಹ ಏನದಲ್ಲ ಅದೇ ಶರೀರನೇ ಗುರು. ಹರಿದಾಡುವ ಮನಸ್ಸನ್ನು ಏಕಾಗ್ರಗೊಳಿಸಲು ಇಷ್ಟಲಿಂಗ ಧರಿಸಿ ಪೂಜಿಸುವುದರಿಂದ ಹಾಗೂ ಜಂಗಮ ಸೇವೆಯಿಂದ ಅನ್ನಮಯ ಶರೀರವು ಜ್ಞಾನಮಯವಾಗುತ್ತದೆ. ಇಷ್ಟಲಿಂಗ ಪೂಜಾ ಮಾಡಿ ಜಂಗಮ ಸೇವೆ ಮಾಡೋದ್ರಿಂದ ಅನ್ನಮಯ ಶರೀರ ಜ್ಞಾನಮಯ ಶರೀರವಾಗುತ್ತದೆ. ಹೀಗೆ ತನು ಮನ ಪ್ರಾಣಗಳನ್ನ ಪವಿತ್ರಗೊಳಿಸಿ ಆ ಭಾವನೆಯಿಂದ ಜಲವನ್ನು ಕುಡಿದರೆ ಆ ಜಲವೇ ಏನಾಗ್ತದ? ಪಾದೋದಕ ಎನಿಸುತ್ತದೆ. ಪವಿತ್ರ ಭಾವನೆಯಿಂದ ಅನ್ನವನ್ನು ಸೇವಿಸಿದರೆ ಅದೇ ಪ್ರಸಾದ ಎನಿಸುತ್ತದೆ. ಒಂದು ಗುಡ್ಡಕ್ಕೆ ನೀರು ಕುಡಿಬೇಕಾದ್ರೂ ಪರಮಾತ್ಮ ಇದು ನಿನ್ನ ಭಿಕ್ಷೆ ಅಪ್ಪ, ಇದು ನಿಂದಪ್ಪ, ಪ್ರಸಾದ. ಊಟ ಮಾಡಾಗ ಒಂದು ತುತ್ತು ಅನ್ನ ನಿಂದಪ್ಪ ಅಂತೇಳಿ ಪವಿತ್ರ ಭಾವನೆಯಿಂದ ಸ್ವೀಕರಿಸಿದರೆ ಅದು ಪ್ರಸಾದ ಎನಿಸುತ್ತದೆ. ನಮ್ಮ ದೇಹದ ಶುಭ್ರತೆಯೇ ಭಸ್ಮ. ದೇಹ ಸ್ವಚ್ಛ ಅಂತಂದ್ರ ನೀವು ಡ್ರೆಸ್ಸು ಗಿಸ್ಸು ಏನೇನು ಹಾಕೋತಿರಲ್ಲ, ಬರೀ ವಿಭೂತಿ ಒಂದೇ ಅಲ್ಲ, ನೀಟ್ನೆಸ್, ಫಿಸಿಕಲ್ ನೀಟ್ನೆಸ್, ನೋಡೋರಿಗೆ ಚಂದ ಕಾಣಂಗಿರ್ಬೇಕು. ಅದೇ ನಿಮ್ಮ ದೇಹದ ಶುಭ್ರತೆ ಭಸ್ಮ. ಮತ್ತೆ ಪರಸ್ತ್ರೀ, ಪರಧನ, ಪರಸ್ವತ್ತುಗಳ ಕಡೆಗೆ ಹೋಗುವ ಕಣ್ಣನ್ನು ತಿರುಗಿಸಿ ಇಷ್ಟಲಿಂಗದ ಕಡೆಗೆ ತಿರುಗಿಸಿದರೆ ಆ ಕಣ್ಣೇ ರುದ್ರಾಕ್ಷಿ. ರುದ್ರಾಕ್ಷಿ ಕಣ್ಣಿಗೆ ರುದ್ರಾಕ್ಷಿ ಅಂತ ಯಾಕೆ ಅಂದೀವಪ್ಪ ಅಂತಂದ್ರೆ ಪರಸ್ತ್ರೀ, ಪರಧನ, ಪರಸ್ವತ್ತುಗಳ ಕಡೆಗೆ ಹೋಗುವ ಕಣ್ಣನ್ನ ಇಷ್ಟಲಿಂಗದ ಕಡೆಗೆ ತಿರುಗಿಸಿದರೆ ಆ ಕಣ್ಣೇ ರುದ್ರಾಕ್ಷಿ. ಶರಣರ ವಚನ, ಶಿವಸ್ತೋತ್ರ, ಪಂಚಾಕ್ಷರಿ ಮಂತ್ರಗಳನ್ನ ಗುರುಮುಖದಿಂದ ಕೇಳಿ ಕಿವಿಯನ್ನು ಪವಿತ್ರಗೊಳಿಸುವುದೇ ಮಂತ್ರ. ಇದು ಬಾಹ್ಯ ಅಷ್ಟಾವರಣಗಳ ಸಾಧನೆ ಮಾಡುವಂತ ಆವರಣ ಸಾಧನೆ ಮಾಡ್ಕೋಬೇಕೇ. ಅದ ಕಂಪೌಂಡ್ ಕಟ್ಕೋಬೇಕಾಗಿದೆ. ನಾವು ಒಂದು ಮನಿಗೆ ಕಂಪೌಂಡ್ ಇದ್ರೆ ಹೆಂಗ ಹೊರಗಿನ ಯಾವ ದುಷ್ಟ ಪ್ರಾಣಿಗಳು ಬೇರೆ ಬೇರೆ ಜನರು ಎಂಟ್ರಿ ಹೆಂಗ್ ತಗೊಳಂಗಿಲ್ಲ, ಮನಿ ಸಮೀಪ ಬರಂಗಿಲ್ಲ ಕಂಪೌಂಡ್ ಕಟ್ಟಿದ್ರೆ, ಹಂಗಿಲ್ಲಿ ಕಂಪೌಂಡ್ ಹೆಂಗ್ ಕಟ್ಟಬೇಕಂತ ಹೇಳ್ಯಾರ. ಹೊರಗಿಂದ ಕಂಪೌಂಡ್ ಕಟ್ಟೋದು ಬಾಹ್ಯ ಅಷ್ಟಾವರಣಗಳು. ಹೊರಗಿನ ಸಮಸ್ಯೆಕ್ಕಿಂತ ಒಳಗಿನ ಸಮಸ್ಯೆ ಬಹಳವಲ್ಲ ಈ ಜೀವನಿಗೆ. ಅಂತರ್ ಅಷ್ಟಾವರಣಗಳು. ಹೊರಗಿನ ಯಾವಾಗರೆ ಬರ್ತಿರ್ತಾವ, ಒಳಗಿನ ಯಾವಾಗಲೂ ಹೇಳ್ತಿರ್ತಾವಲ್ಲ ಸಮಸ್ಯೆಗಳು. ಅದಕ್ಕೆ ಅಂತರ್ ಅಷ್ಟಾವರಣಗಳು. ಅಂತರ್ ಅಷ್ಟಾವರಣಗಳೊಳಗೂ ಅರಿವೇ ಗುರು, ಆತ್ಮವೇ ಲಿಂಗ. ಅರಿವಂತಂದ್ರ ನಾ ಬ್ರಹ್ಮ ಅದೀನಿ, ನಾ ಶಿವ ಅದೀನಿ, ನಾ ಆತ್ಮ ಅದೀನಿ ಅಂತೇಳಿ ತಿಳುವಳಿಕೆ ಏನದಲ್ಲ ಅದೇ ಗುರು. ಮತ್ತ ಏನದಿರಿ ಆ ಚೈತನ್ಯ ಏನದ ನಿಮ್ಮೊಳಗ, ಆ ಚೈತನ್ಯ ಏನ್ ಆದಲ್ಲ ಆ ಚೈತನ್ಯವೇ ಲಿಂಗ. ಆ ಲಿಂಗ ಆದ ನೀವು ಅರಿವದಿರಿ, ನೀವು ಚೈತನ್ಯ ಸ್ವರೂಪರದಿರಿ. ನಿಮ್ಮ ಮಾತಿನಿಂದ ಸುಜ್ಞಾನ ಹೊರಗೆ ಬರ್ತದಲ್ಲ ಅದೇ ಜಂಗಮ. ನೀವೇನು ವ್ಯಕ್ತಪಡಿಸ್ತಿರಿಲ್ಲ ತತ್ವಜ್ಞಾನ ಅದೇ ಜಂಗಮ. ಮತ್ತೆ ನಿಮ್ಮ ಅಂತಃಕರಣ ಏನದಲ್ಲ ಅದು ನೀರಿಗೆ ಹೋಲಿಸ್ತಾರಿಲ್ಲ ಮನಸ್ಸಿಗೆ. ನೀರು
ಯಾವ ರೀತಿ ನೀರಿನೊಳಗೆ ಕಲ್ಲು ಬಿತ್ತಂದ್ರೆ ತರಂಗಗಳು ಹೇಳ್ತಾವ, ಹಂಗ ಮನಸ್ಸಿಗೆ ನೀರಂತರ ಇಲ್ರಿ. ಅದಕ್ಕೆ ಇಲ್ಲೇನದ, ಆ ಮನವ ಏನದಲ್ಲ ಅಂತಃಕರಣವೇ ಪಾದೋದಕ. ನಿಮ್ಮ ಅಂತಃಕರಣ ಏನಾಗಬೇಕು, ಪಾದೋದಕ ಆಗ್ಬೇಕು. ಮತ್ತೆ ಪ್ರಸನ್ನ ಚಿತ್ತವೇ ಪ್ರಸಾದ. ನಿಮ್ಮ ಚಿತ್ತ ಆನಂದವಾಗಿರ್ಬೇಕು. ಈ ಜಗತ್ತಿನೊಳಗ ನಾವು ಹುಟ್ಟಿ ಬಂದದ್ದು ಎಂಜಾಯ್ ಮಾಡ್ಲಕ್, ಆನಂದವಾಗಿರೋದಕ್ಕೆ. ಯಾವುದರ ಇಲ್ಲದ ಚಿಂತಿ ತಲೆಯಾಗ ಹಾಕೊಂಡು ಅಳೋದಕ್ಕೆ ಕರೆಯೋದಕ್ಕೆ ಅಲ್ಲ, ಕಿರಿಕಿರಿ ಮಾಡೋದಕ್ಕೆ ಅಲ್ಲ. ಯಾರೋ ಒಂದಿಬ್ಬರು ಮಾತಾಡ್ಲಕತ್ತಾರ, ಏನೋ ಮಾತಾಡ್ತಿರ್ತಾರ, ಅವು ನನಗೆ ಮಾತಾಡ್ಲಕತ್ತಾರ ಅಂತ ತಿಳ್ಕೊಂಡು ತಲೆ ಕೆಡ್ಸ್ಕೊಳ್ಳೋರು ಒಂದಿಷ್ಟು ಮಂದಿ ಇರ್ತಾರ. ಅವ್ರ ಹೆಸರು ತಗೊಂಡು ಕರೆದರೂ ಸಹಿತ ಕಿವ್ಯಾಗ ಹಾಕೊಳ್ಳೋದಂಗೆ ಮುಂದೆ ಹೋಗ್ಬೇಕು. ಅದು ಬಿಟ್ಟಕ್ಕೆ ಯಾರೋ ಏನೋ ಮಾತಾಡಂಗೆ ನಮಗೆ ಕರೆದಾರ ತಿಳ್ಕೊಂಡ್ಕೆ ತಲೆಗೆ ಹಾಕೊಂಡು ಜಗ ತೆಕ್ಕೊಳ್ಳೋಗ್ತಾರ. ಹಂಗಿಲ್ಲ. ಇಲ್ಲೇನದ, ಪ್ರಸನ್ನ ಚಿತ್ತ, ಆನಂದವಾಗಿರೋದೇ ಪ್ರಸಾದ. ಮತ್ತೆ ದೈವಿ ಸಂಪತ್ತೇ ವಿಭೂತಿ. ನಿಮ್ಮೊಳಗೆ ದೈವಿ ಸಂಪತ್ತು ಏನದಲ್ಲ, ನಿಮ್ಮ ಸಾಧನೆ, ನೀವು ಒಳ್ಳೆ ವೃತ, ಪೂಜೆ, ಧ್ಯಾನ ಏನೇನು ಮಾಡಿರಿ, ನಿಮ್ಮೊಳಗ ದೈವೀಯತೆ ಅಂತ ಒಂದದ. ಆ ದೈವೀಯತೆ ಎಷ್ಟು ಗಳಿಸಿರ್ತೀರಿ ಅದೇ ನಿಮ್ಮದು ವಿಭೂತಿ. ದಿವ್ಯತೆ, ದೈವೀಯತೆ ಅಂತೇಳಿ ನೀವೇನು ಸಾಧನೆ ಮಾಡಿರಿ, ಅದು ಏನಾಗ್ತದ, ದೈವೀಯತೆ. ಸತ್ತರ ನಮ್ಮ ಸಂಗಟ ಬರ್ತದ. ಆಧ್ಯಾತ್ಮ ಸಾಧನೆ ನಾವೇನ್ ಮಾಡ್ತೀವಿ ಇದೆಲ್ಲ ಸತ್ತರ ನಮ್ಮ ಜೊತೆಗೆ ಬರ್ತದೆ. ಇದು ದೈವೀಯತೆ. ಅದಕ್ಕೇನು ಸಾವಿಲ್ಲ, ನಮ್ಮ ಜೊತೆಗೆ ಇರ್ತದ. ಸಂಸಾರ ಸಾಧನೆ ಮಾಡಿ ಏಸ್ ಮನಿ ಕಟ್ತೀರಿ, ಏಸ್ ಸಂಬಂಧಗಳು ಮಾಡ್ತೀರಿ, ಎಷ್ಟು ಸಂಪತ್ತು ಮಾಡ್ತೀರಿ, ಎಷ್ಟು ಅಧಿಕಾರ ಮಾಡ್ತೀರಿ, ಅದಕ್ಕೆ ದೈವೀಯತೆ ಅನ್ನಂಗಿಲ್ಲ. ಅದು ಇದಿಟ್ಟು ಉಸಿರು ಬಂದಾಯ್ತಂದ್ರೆ ಅದೆಲ್ಲಿರ್ತದ, ಅಲ್ಲೇ ಇರ್ತದ. ನಮ್ಮ ಸಂಗಟ ಅದೇನು ಬರಂಗಿಲ್ಲ. ನಿಮ್ಮ ಸಂಗಟ ಯಾವಾಗ ಬರ್ತದಂದ್ರೆ ಇದೇ ಈ ಸತ್ಸಂಗದಾಗ ನೀವೇನಿಗೆ ಜ್ಞಾನ ಪಡ್ಕೊಂಡು ಇಲ್ಲೇನಿದೆ ಅರ್ಥ ಮಾಡ್ಕೊಂಡು ಇದರೊಳಗೆ ನೀವೇನು ಆನಂದ ಹೊಂದುತ್ತೀರಲ್ಲ, ಅನುಭವಿಸ್ತಿರಲ್ಲ, ಈ ಅನುಭವ ನಿಮಗೆ ಶಾಶ್ವತವಾಗಿ ಜನ್ಮ ಜನ್ಮಕ್ಕೆ ನಿಮ್ಮ ಜೊತೆಗೆ ಬರ್ತದೆ. ಇದೇ ದೈವೀಯತೆ. ದೈವಿ ಸಂಪತ್ತೇ ವಿಭೂತಿ. ಮತ್ತೆ ಜ್ಞಾನ ನೇತ್ರವೇ ರುದ್ರಾಕ್ಷಿ. ಜ್ಞಾನ ನೇತ್ರ ಅಂದ್ರೆ ನೀವು ಕಣ್ಣಿನಿಂದ ನೋಡುವ ನಾಮ ರೂಪಗಳನ್ನು ಬಿಟ್ಟು ಪರಮಾತ್ಮನನ್ನೇ ನೋಡೋದು ಕಲಿಬೇಕು. ಅದು ಹೆಣ್ಣು ಹಾಕಿರ್ಲಕ್ಕ, ಗಂಡು ಹಾಕಿರ್ಲಕ್ಕ, ಯಾವ ವಯಸ್ಸಿಂದ ಹಾಕಿರ್ಲಕ್ಕ, ಶ್ರೀಮಂತ ಹಾಕಿರ್ಲಕ್ಕ, ಬಡವ್ರು ಹಾಕಿರ್ಲಕ್ಕ, ಯಾವ ಜಾತಿಯವ್ರು ಇರ್ಲಕ್ಕ, ಅಧಿಕಾರಿ ಹಾಕಿರ್ಲಕ್ಕ, ಜವಾನರು ಹಾಕಿರ್ಲಕ್ಕ, ಇಂಡಿಯಾದವ್ರು ಹಾಕಿರ್ಲಕ್ಕ, ಪಾಕಿಸ್ತಾನದವ್ರು ಹಾಕಿರ್ಲಕ್ಕ, ಯಾವ್ದು ದಾಡ್ರಿ ಇರಲಿ, ಶಾಣ್ಯರು ಇರಲಿ, ಯಾರೇ ಇರಲಿ, ಏನೇ ಇರಲಿ, ಅಲ್ಲಿ ನೀವು ಏನನ್ನು ನೋಡಬೇಕು, ಆತ್ಮವನ್ನ ನೋಡಬೇಕು. ಅದೇ ರುದ್ರಾಕ್ಷಿ. ಬಂಗಾರದ ಅಂಗಡಿಗೆ ಹೋಗಿ ಕೆಟ್ಟ ತಲೆ ಕೆಡಿಸ್ಕೊತಿರ್ತಾರ. ಎದ್ರದ್ದು ಏನ್ ನೋಡಿ ತಲೆ ಕೆಡಿಸ್ಕೊಂಡಿರ್ತಾರ ಅವರು, ಡಿಸೈನ್ ನೋಡಿ ತಲೆ ಕೆಡಿಸ್ಕೊತಾರ. ಎಲ್ಲ ಆಭರಣದೊಳಗಿರೋದು ಅದು ಒಂದೇ ಬಂಗಾರೇ. ಗಂಡನ ಲಕ್ಷ್ಯ ಎಲ್ಲಿರ್ತದ, ಎಷ್ಟು ತೂಕದ್ದು ತಗೋತಾಳೋ, ವಜ್ಜನ್ ತಗೋತಾಳೋ, ಹಗರನ್ ತಗೋತಾಳೋ, ರೇಟ್ ಎಷ್ಟು ಮಾಡಿರ್ತಾಳೋ ಏನೋ ಬಿಲ್ ಅಂತ ಅವ ಬಂಗಾರದ ಕಡೆ ಲಕ್ಷ್ಯ ಅವ ಇಟ್ಕೊಂಡು ಕೂತಾನ. ತೂಕ ಎಂಟಿ ಲಕ್ಷ್ಯ ಎಲ್ಲದ, ಡಿಸೈನ್ ಕಡೆ. ಹಂಗ ಬಂಗಾರದ ಕಡೆ ಲಕ್ಷ್ಯ ಕೊಟ್ಟದ್ದು ಎಂಥದ್ದು, ರುದ್ರಾಕ್ಷಿ. ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ನಾವು ಆತ್ಮವನ್ನೇ ನೋಡ್ಬೇಕು, ಅದರದ ಡಿಸೈನ್ ನೋಡ್ಲಕ್ಕೆ ಹೋಗ್ಬಾರ್ದು. ಅವ್ರು ಯಾರ್ಯಾಕಿರಲ್ಲ, ಕೆಂಪಗಿರ್ಲಿ, ಕಾರ್ಗಿರ್ಲಿ, ಬೆಳ್ಳಗಿರ್ಲಿ, ಎತ್ತರಿರ್ಲಿ, ಗಿಡ್ಡಕ್ಕಿರ್ಲಿ, ಅವ್ರು ಎಂಥವ್ರು ಇರ್ಲಿ, ಯಾರ್ಯಾಕಿರ್ಲಕ್ಕ ಎಲ್ಲರೊಳಗೂ ಇರುವ ಆತ್ಮದ ಕಡೆ ಲಕ್ಷ್ಯ ಕೊಟ್ರೆ ಅದೇ ರುದ್ರಾಕ್ಷಿ. ಜ್ಞಾನ ನೇತ್ರ ಅಂತಾರ ಅದಕ್ಕೆ. ಪ್ರಣವನಾದವೇ ಮಂತ್ರ. ಈ ನಾದ ಕೇಳೋದು ಕಲಿಬೇಕು ನೀವು. ಒಳಗಿರೋ ನಾದನೇ ನಿಮಗ ಸ್ತುತಿ ರೂಪದಲ್ಲಿ ಬರ್ತದ, ನಿಂದೆ ರೂಪದಲ್ಲಿ ಬರ್ತದ. ಈಗ ನಾ ಮಾತಾಡ್ಲಕತ್ತೀನಲ್ಲ, ನಾ ಮಾತಾಡೋದ್ರಾಗ ನಾದನೇ ಹೊರಗೆ ಬರ್ಲಕತ್ತದ, ಅದು ಶಬ್ದದ ರೂಪ ತಗೊಂಡದ ಅಷ್ಟೇ. ಅದ್ರೊಳಗೆ ಸ್ತುತಿನೂ ಇರ್ಬೋದು, ನಿಂದೇನೂ ಇರ್ಬೋದು. ನಿಂದೆ ಬಂದ್ರು ನಿಮ್ಮ ಲಕ್ಷ್ಯ ನಾದದ ಕಡಿನೇ ಇರ್ಬೇಕು, ಸ್ತುತಿ ಬಂದ್ರು ನಿಮ್ಮ ಲಕ್ಷ್ಯ ನಾದದ ಕಡಿನೇ ಇರ್ಬೇಕು. ಆ ಶಬ್ದದ ಕಡೆ, ಆ ಅರ್ಥದ ಕಡೆ ಹೋಗಬಾರ್ದು. ಒಳಗಿರುವ ನಾದನೇ ಹೊರಗ ಒಂದು ಶಬ್ದದ ರೂಪ ತಗೊಂಡು ಬರ್ಲಕತ್ತದ. ಇದಕ್ಕೇನಂತಾರ, ಪ್ರಣವನಾದ ಮಂತ್ರ. ಲಕ್ಷ್ಯ ನಾದದ ಕಡೆ ಇರ್ಬೇಕು.
ಆ ನಾದ ಏನು? ಪರಮಾತ್ಮನೇ ನಾದದ ರೂಪದಲ್ಲಿ ಅದಾನ. ಸತ್ ಹೆಣದಾಗ ಇರಂಗಿಲ್ಲ ಅದು ನಾದ, ಜೀವಂತ ಇರೋರ್ ಬಲ್ಲಿ ಇರ್ತದ. ಎರಡೂ ಕಿವ್ಯಾಗ ಬಟ್ ಇಟ್ಕೋರಿ, ಒಳಗ ಬೌ ಅಂತದ ಕಿವ್ಯಾಗ, ಎರಡು ಕಿವಿ ಮುಚ್ಕೊಂಡ್ಬಿಡ್ರಿ, ಒಳಗ ನಾದ ಅದ. ಪರಮಾತ್ಮನ ಇರುವಿಕೆಯ ಲಕ್ಷಣ ಅದು. ಸತ್ ಹೆಣದ ಕಿವ್ಯಾಗ ಇಟ್ರೆ ಅಲ್ಲಿ ಬೌ ಅನ್ನಲ್ಲ, ಜೀವಂತ ಇರೋನ್ ಒಳಗಿರ್ತದ ಅದು ಒಳಗ. ಆ ನಾದ ಏನದಲ್ಲ, ಹುಟ್ಟಿದಾಗಿನ ಹಿಡಿದು ಸಾಯ ತನಕ ಅದ ನಾದ. ಕೂಸು ಅಳತಿತ್ತಂದ್ರು ಆ ನಾದನೇ ಹೊರಗೆ ಬರ್ತದ, ನಗತಿತ್ತಂದ್ರು ಆ ನಾದನೇ ಹೊರಗೆ ಬರ್ತದ. ನಾವ್ ಏನ್ ಒಂದೊಂದು ಶಬ್ದ ಹೊರಗೆ ಹಾಕ್ತಿವಿ ಅದೆಲ್ಲ ನಾದನೇ. ಆ ನಾದ ಪರಮಾತ್ಮನ ಸ್ವರೂಪನೇ ಇರ್ತದ. ಆ ಶಬ್ದಗಳು ಏನದವ ಇವೇ 52 ಅಕ್ಷರದಾಗೇನು ಮಾತಾಡ್ತಿರ್ತೀವಿ ನಾವು ಅಷ್ಟೇ. ಕ ಕ ಕಿ ಕಿ ಅ ಈ ಏನದವಲ್ಲ ಇವುದ್ರಾಗೆ ಒಂದ್ ಹಿಂದ ಒಂದ್ ಮುಂದ ಮಾತಾಡ್ತಿರ್ತೀವಿ. ಆ ಅಕ್ಷರದ ಕಡೆ ಲಕ್ಷ್ಯ ಕೊಟ್ರೆ ನಾ ಅಂತಂದ್ರೆ ಏನದ ನಿಮ್ಗೆ ದುಃಖ ಆಗ್ತದೇನ್ರಿ? ನಾ ಅಂತ ಬರಿತೀನಿ, ನಾ ಅಂತೇಳಿ ಬರ್ದ್ರೆ ದುಃಖ ಆಗ್ತದೇನೇನಾರ? ಬೈದಂಗ ಅನಿಸ್ತದೇನ್ ನಿಮಗ? ಈ ಅಂತ ಬರ್ದ್ರೆ ದುಃಖ ಆಗ್ತದೇನು? ಅವು ಅಕ್ಷರಗಳೇನಾರ ದುಃಖ ಕೊಡ್ತವೇನ್ರಿ? ಈ ಅನ್ನೋದು ದುಃಖ ಕೊಡ್ತದ, ನಾ ಅನ್ನೋದು ದುಃಖ ಕೊಡ್ತದ. ಅವೆರಡೂ ಸೇರಿಸಿ ನಾ ಈ ಅಂತ ಬೈದ್ರೆ ದುಃಖ. ಅದಕ್ಕೇನ್ ಮಾಡ್ಬೇಕು? ಯಾರ್ಯಾರು ಬೈದ್ರ ಅಂದ್ರೆ ಅವೆಲ್ಲ ಬಿಡಿಸಿ ಶಬ್ದದ ಕಡೆ ಹೋಗ್ಬಿಡ್ಬೇಕು, ಅಕ್ಷರ ಕಡೆ ಹೋಗ್ಬಿಡ್ಬೇಕು. ಅಕ್ಷರದಾಗ ಆನಂದನೇ ಅದ. ಅವು ಜೋಡಿಸಿ ಅವ್ರು ಅಂದ್ಬಿಟ್ಟಾರ, ನೀವು ಅದು ಜೋಡಿಸಿದ್ದೇನ್ ಮಾಡ್ಬೇಕು? ಬಿಚ್ಚಿ ಒಗದ್ ಬಿಡ್ಬೇಕು ಅಷ್ಟೇ. ಕ ಕ ಕಿ ಕಿ ಕು ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹವ ಎಲ್ಲೋ ಒಂದ್ ಅಕ್ಷರ ಅದ ಇದು ಅಂದರ ಆಯ್ತು ಬಿಡು ಅಂತೇಳಿ ಅದು ಎಲ್ಲಿದ್ ಬಂದದ? ನಾದದಿಂದ ಬಂದದು. ಆ ನಾದದ ಕಡೆ ಲಕ್ಷ್ಯ ಕೊಡ್ರ. ಆ ನಾದದೊಳಗೆ ಪರಮಾತ್ಮ ಅದಾನ. ನಾದಮಯ ಅಂತದ ನೋಡ್ರಿ, ರಾಜ್ಕುಮಾರನ್ ಒಂದು ಹಾಡ. ಆ ನಾದ ಕೇಳ್ಬೇಕು ನಾವು, ಸುನಾದ. ಉಳಿದು ಶಬ್ದ ಅರ್ಥಗಳು ಅವೆಲ್ಲ ಬಿಟ್ಬಿಡ್ರಿ ಅವು. ಆಯ್ತು ಬಂದ್. ಅದಕ್ಕೇನಾಯ್ತು? ಪ್ರಣವನಾದ ಕೇಳಬೇಕು. ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಈ ಅಂತರಾಷ್ಟ್ರಾವರಣದ ವಿವರಣೆಯನ್ನ ಈ ರೀತಿ ಕಾಣಬಹುದು. ಬಾಳಿನಲ್ಲಿ ಒಳಿತಾಗುವುದು ಕೆಡುಕಾಗುವುದು ಎಂಬುದನ್ನು ತಿಳಿದಲು ಏನಾಗಬೇಕಂದ್ರ ಮಾರ್ಗದರ್ಶಕವಾಗುವ ಈ ವಿವೇಕವೇ ಗುರು. ನಮ್ಮೊಳಗ ವಿವೇಕ ಅಂತೇನದಲ್ಲ, ಒಳ್ಳೇದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಳ್ಳುವಂಥದ್ದು, ಆ ವಿವೇಕನೇ ಗುರು. ಈ ರೀತಿಯದ ಸ್ವಲ್ಪ ಎಲ್ಲೋ ಹೋಗೋದು ಬಂದದ. ಅದಕ್ಕೆ ನಿಮ್ಮ ಪಾಠ ಅಂತರಾಷ್ಟ್ರಾವರಣ ಬಾಹ್ಯ ಅಷ್ಟಾವರಣದ ಬಗ್ಗೆ ಇಲ್ಲಿಗೆ ನಿಲ್ಲಿಸಿ, ಮತ್ತೆ ಮುಂದೆ ಇನ್ನೊಂದು ಸ್ವಲ್ಪ ಉಳಿದದ. ನಾಳೆ ಮತ್ತೆ ನಾಡ್ದೆ ಯಾವಾಗಾರ ಹೇಳೋಣ. ಪ್ರತಿದಿನ 4 ರಿಂದ 6 ಜಾಯ್ನ್ ಆರಿ. ಈ ಬುಕ್ ನೀವು ಖರೀದಿ ಮಾಡ್ಲಿಲ್ಲ ಅಂದ್ರೂ ಇದ್ರೊಳಗಿನ ಒಂದ್ 2 ಪೇಜ್ ದಿನ ಓದಿಬಿಟ್ಟೆವು ಅಂತಂದ್ರೆ ಈ ಬುಕ್ಕಿನೊಳಗೆ ಬಹಳ ಮಹತ್ವದ ಮಾಹಿತಿಗಳದಾವ. ಇವತ್ತು ಚಲೋ ಅನ್ನಿಸ್ತಾ ಇದೆ ಅಷ್ಟಾವರಣ, ಅಂತರಾಷ್ಟ್ರಾವರಣ, ಬಾಹ್ಯ ಅಷ್ಟಾವರಣ. ಬಹಳ ಚಂದ ಬರ್ದಾರ ಬುಕ್. ಅದು ಒಂದೊಂದ್ ಸ್ವಲ್ಪ ಏನ್ರಿ ವೀರಶೈವಾನಂದ ಚಂದ್ರಿಕೆ ಅಂತೇಳಿ ವಿಮರ್ಶಾತ್ಮಕ ಅಧ್ಯಯನ ಡಾಕ್ಟರ್ ಬಿ.ಪಿ. ಷಡಕ್ಷರಿ ಅಂತಂದ್ರ. ಇವ್ರ ನಂಬರ್ ಹಾಕಂದ್ರೆ ಹಾಕ್ತೀನಿ. ಅವ್ರ ನಂಬರಿಗೆ ಮಾತಾಡ್ರಿ, ಅವ್ರ ಬುಕ್ ಕಳಿಸ್ತಾರ. ಆ ಪೋಸ್ಟೇಜ್ ಅದು ಕೂಡಿಕೆ ಏಟ್ ಆಗ್ತದ ಹಾಕಂದ್ರ ಫೋನ್ ಪೇದಾಗ ಹಾಕ್ಬಿಡ್ರಿ. ಒಂದಿಷ್ಟು ಬುಕ್ ತರಿಸ್ಕೊಂಡು ಸ್ವಂತ ಓದ್ರಿ. ಸರಳ ಭಾಷೆದೊಳಗ ದೊಡ್ಡ ಸಂಸ್ಕೃತ ಪಂಡಿತರು ಸರಳ ಭಾಷೆ ಒಳಗೆ ಅತ್ಯಂತ ದೊಡ್ಡ ಸಾಹಿತ್ಯ ಕೊಟ್ಟಾರ ವೀರಶೈವ ಲಿಂಗಾಯತರಿಗಾಗಿ. ಹಿಂದಲಿಂತ ಎಷ್ಟು ಇತಿಹಾಸ ಅದ, ಮುಂದನೂ ನಮಗೆ ಎಷ್ಟು ಬೇಕು. ಈಗ ಸದ್ಯ ಈ ಬುಕ್ ಪ್ರತಿಯೊಬ್ಬರ ಮನೆಗೆ ಇರಲೇಬೇಕು ಅಂತ ಒಂದು ಸಂಗ್ರಹ ಯೋಗ್ಯವಾದಂತ ಗ್ರಂಥ ಅದ. ತರಿಸ್ಕೊಳ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಮುಂದೇನ್ ಮಾಡ್ತೀರಿ ಮಾಡಿ. ನಮ್ಗ ಒಂದ್ ಸ್ವಲ್ಪ ಬೇರೆ ಕಡೆ ಹೋಗೋದದ, ನಡೆದವ.